ಹಲೋ ಹಾಯ್ ಸುಸ್ವಾಗತ ನಮ್ಮ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ಹಾಗೂ ಅಮೋಘ ನ್ಯೂಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವಿಜಯ ಮೇತ್ರಾಣಿ ನಿಮ್ಮೊಂದಿಗೆ ಇವತ್ತು ಒಂದು ವಿಶೇಷ ಸುದ್ದಿ ಕಾರ್ಯಕ್ರಮದೊಂದಿಗೆ ಬಂದಿದ್ದೇನೆ. ಇಂದಿನ ವಿಶೇಷ ಸುದ್ದಿಯು ನಮ್ಮ ಎಲ್ಲ ವೀಕ್ಷಕರಿಗೆ ವಿಶೇಷ ಮಾಹಿತಿ ನೀಡುವಂತ ಸುದ್ದಿಯಾಗಿದೆ. ಅದು ಏನೆಂದರೆ ಇವತ್ತು ಭಾರತ ರಷ್ಯಾಗೆ ಇಂಪೋರ್ಟ್ ಆಗುವಂತ ಕ್ರೂಡ್ ಆಯಿಲ್, ಇದಕ್ಕೆ ಕಚ್ಚಾ ತೈಲ ಎಂದು ಕರೆಯುತ್ತಾರೆ. ಈ ಕಚ್ಚಾ ತೈಲವನ್ನು 20 ಡಿಗ್ರಿ ಸೆಲ್ಸಿಯಸ್ ಪ್ರಮಾಣದಲ್ಲಿ ರಿಫೈನ್ಡ್ ಆಯಿಲ್ ಮಾಡುವುದರಿಂದ LPG ಗ್ಯಾಸ್ ತಯಾರಾಗುತ್ತದೆ. ಇದನ್ನು ನಾವು ಅಡಿಗೆ ಸಿಲಿಂಡರ್ಗಳಿಗೆ ಬಳಸಲಾಗುತ್ತದೆ. ನಂತರ ಇದೇ ಕಚ್ಚಾ ತೈಲವನ್ನು 70 ಡಿಗ್ರಿ ಸೆಲ್ಸಿಯಸ್ ಪ್ರಮಾಣದಲ್ಲಿ ಕಾಯಿಸುವುದರಿಂದ ಇದು ಪೆಟ್ರೋಲ್ ಆಗುತ್ತದೆ. ಇದನ್ನು ನಾವು ಎಲ್ಲ ವಾಹನಗಳಿಗೆ ಬಳಸಲಾಗುತ್ತದೆ. ಈ ಕಚ್ಚಾ ತೈಲವನ್ನು 120 ಡಿಗ್ರಿ ಸೆಲ್ಸಿಯಸ್ ಪ್ರಮಾಣದಲ್ಲಿ ಕಾಯಿಸುವುದರಿಂದ ಅದನ್ನು ಪೇಂಟಿಂಗ್ ಮತ್ತು ಡ್ರೈ ಕ್ಲೀನರ್ ಗಳಿಗೆ ಬಳಸಲಾಗುತ್ತದೆ. ಇದೇ ತೈಲವನ್ನು 200 ಡಿಗ್ರಿ ಸೆಲ್ಸಿಯಸ್ ಪ್ರಮಾಣದಲ್ಲಿ ಕಾಯಿಸಿದರೆ ಕಿರೋಸಿನ್ ಅಂದರೆ ಸೀಮೆ ಎಣ್ಣೆ ಆಗುತ್ತದೆ. ಇದನ್ನು ನಾವು ವಿಮಾನಕ್ಕೆ ಬಳಸಲಾಗುತ್ತದೆ. ಇದೇ ತೈಲವನ್ನು 250 ರಿಂದ 270 ಡಿಗ್ರಿ ಸೆಲ್ಸಿಯಸ್ ಪ್ರಮಾಣದಲ್ಲಿ ಹೀಟ್ ಮಾಡುವುದರಿಂದ ಡೀಸೆಲ್ ರೂಪವನ್ನು ಪಡೆದುಕೊಳ್ಳುತ್ತದೆ. ಈ ಡೀಸೆಲ್ ಅನ್ನು ನಾವು ಲಾರಿ, ಟ್ರಕ್ ಮತ್ತು ಫ್ಯಾಕ್ಟರಿಗಳಿಗೆ ಬಳಸಲಾಗುತ್ತದೆ. ಇದೇ ಕಚ್ಚಾ ತೈಲವನ್ನು 340 ಡಿಗ್ರಿ ಸೆಲ್ಸಿಯಸ್ ಪ್ರಮಾಣದಲ್ಲಿ ಕಾಯಿಸುವುದರಿಂದ ಇದು ಗಿರೀಸ್ ರೂಪವನ್ನು ಪಡೆದುಕೊಳ್ಳುತ್ತದೆ. ಈ ಗಿರೀಸ್ ಅನ್ನು ಎಲ್ಲ ಮಷಿನರಿಗಳಿಗೆ ಬಳಸಲಾಗುತ್ತದೆ. ಲಾಸ್ಟಿಗೆ ಕಾದು ಏನು ಉಳಿದಿರುತ್ತದೆ ಅದನ್ನು ರಾಕು ಅನ್ನುತ್ತಾರೆ, ಅಂದರೆ ಬೂದಿ ಪೌಡರ್ ಆಗಿರುತ್ತದೆ. ಇದರಿಂದ ಡಾಂಬರ್ ತಯಾರಾಗುತ್ತದೆ. ಇದನ್ನು ರಸ್ತೆ ಮಾಡಲು ಬಳಸಲಾಗುತ್ತದೆ. ನೋಡಿದರ ವೀಕ್ಷಕರೇ, ಈ ಒಂದು ಕಚ್ಚಾ ತೈಲದಿಂದ ಎಷ್ಟು ಕೆಲಸಗಳನ್ನು ಆಗುತ್ತೆ ನೋಡಿದರ. ಇವತ್ತು ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಈ ಯುದ್ಧದಿಂದ ಇವತ್ತು ಎಲ್ಲರಿಗೆ LPG ಗ್ಯಾಸಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದೆ. ಆದರೆ ನಾವು ಹೇಳುವ ಪ್ರಕಾರ ನಿಜವಾಗಿ ಈ ಗ್ಯಾಸಿನ ಸಮಸ್ಯೆ ಆಗುವುದಕ್ಕೆ ಕಾರಣ ತಿಳಿದುಕೊಳ್ಳೋಣ ಬನ್ನಿ. ಇವತ್ತು ಪ್ರತಿಯೊಬ್ಬರು ಮನೆಗೆ ಬಳಸುವಂತಹ ಸಿಲಿಂಡರ್ 14 kg ಆಗಿರುತ್ತದೆ. ಇವತ್ತು ಎಲ್ಲ ಹೋಟೆಲ್ಗಳಿಗೆ ಬಳಸುವಂತಹ ಸಿಲಿಂಡರ್ 17 ಮತ್ತು 19 kg ಆಗಿರುತ್ತದೆ. ಆದರೆ ಸುಮಾರು ಈ 20 ದಿನಗಳ ಹಿಂದೆಯಿಂದ ಈ ಹೋಟೆಲ್ಗಳಿಗೆ ಬಳಸುವಂತಹ 17 ಮತ್ತು 19 kgಯ ಬೆಲೆ ಗಗನಕ್ಕೇರಿದೆ. ಇದರಿಂದ ಹೋಟೆಲ್ಗಳ ಮಾಲೀಕರು ಮನೆಗೆ ಬಳಸುವಂತಹ 14 kgಯ ಸಿಲಿಂಡರ್ಗಳನ್ನು ಬಳಸುತ್ತಿದ್ದಾರೆ. ಇದರಿಂದ ಅಮಾಯಕ ಜನರಿಗೆ ತೊಂದರೆಗಳು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ತಕ್ಷಣ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ತರ ತಪ್ಪು ಆಗದಂತೆ ನಿಗಾ ವಹಿಸಬೇಕೆಂದು ನಮ್ಮ ಅಮೋಘ ನ್ಯೂಸ್ ಚಾನೆಲ್ ಕೇಳಿಕೊಳ್ಳುತ್ತಿದೆ. ಮತ್ತೆ ಇದೇ ತರ ಸುದ್ದಿ ಕಾರ್ಯಕ್ರಮದೊಂದಿಗೆ ನಾನು ಆಗಮಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.